ಅರಸೇನಾ ಪಡೆ ಮತ್ತು ಪೊಲೀಸ್ ಇಲಾಖೆಯಿಂದ ಪಥಸಂಚಲನ. ಗೌರಿಬಿದನೂರು 2024ರ ಲೋಕಸಭಾ ಚುನಾವಣೆ ಪ್ರಯುಕ್ತ ಪ್ಯಾರಾಮಿಲಿಟರಿ ಪಡೆ ಹಾಗೂ ಪೊಲೀಸ್ ಇಲಾಖೆಯಿಂದ ನಗರದ ಪ್ರಮುಖ ರಸ್ತೆಗಳಲ್ಲಿ ಪಥಸಂಚಲನ ಮಾಡಲಾಗಿತ್ತು. ಇದೇ ವೇಳೆಯಲ್ಲಿ ಜಿಲ್ಲಾ ಡಿವೈಎಸ್ಪಿ ಶಿವಕುಮಾರ್ ಮಾತನಾಡಿ, ಇದೇ 26ರಂದು ನಡೆಯಲಿರುವ ಲೋಕಸಭಾ ಚುನಾವಣೆ ಪ್ರಯುಕ್ತ ಮತದಾರರ ಜಾಗೃತಿ ಮೂಡಿಸಲು ನಮ್ಮ ಇಲಾಖೆಯಿಂದ ಪಥಸಂಚಲನ ಆಯೋಜನೆ ಮಾಡಲಾಗಿದೆ. ಮತದಾರರಲ್ಲಿ ಆತ್ಮಸ್ಥೈರ್ಯ ಮೂಡಿಸಲಾಗಿದೆ. ಚುನಾವಣೆ ಶಾಂತಿಯುತವಾಗಿ ನಡೆಯೋದೇ ಈ ಪಥಸಂಚಲನದ ಉದ್ದೇಶ ಅಂದರು. ನಗರದ ಬಿಎಚ್ ರಸ್ತೆ, ಎಂಜಿ ರಸ್ತೆಗಳಲ್ಲಿ ಪಥಸಂಚಲನ ಮಾಡಲಾಯಿತು. ಇದೇ ವೇಳೆಯಲ್ಲಿ ಗೌರಿಬಿದನೂರು ವೃತ್ತ ನಿರೀಕ್ಷಕ ಕೆಪಿ ಸತ್ಯನಾರಾಯಣ್, ಗ್ರಾಮಾಂತರ ಪಿಎಸ್ಐ ರಮೇಶ್ ಗುಗ್ಗರಿ, ನಗರ ಪೊಲೀಸ್ ಠಾಣೆಯ ಪಿಎಸ್ಐ ಶುಭಾಮಿಕಾ, ಮಂಚೇನಹಳ್ಳಿ ಪೊಲೀಸ್ ಠಾಣೆಯ ಪಿಎಸ್ಐ ಮೂರ್ತಿ ಟಿ ಹಾಗೂ ಮುಂತಾದ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಈಗ ಮುಂಜಾಗ್ರತಾ ಕ್ರಮವಾಗಿ ನಾವು ಆಲ್ರೆಡಿ ನಮ್ಮ ನಾಗಾಲ್ಯಾಂಡ್ ಪ್ಯಾರಾಮಿಲಿಟರಿ ಫೋರ್ಸ್ ಬಂದಿದೆ, ನಮ್ಮ ಸಿವಿಲ್ ಫೋರ್ಸು ಮತ್ತು ನಮ್ಮ ಹೋಮ್ ಗಾರ್ಡ್ಸ್ ವತಿಯಿಂದ ಒಂದು ಜನಗಳು ಒಂದು ಅವೇರ್ನೆಸ್ ಪಥಸಂಚಲನ ಮಾಡ್ತೀವಿ. ಹಾಗಾಗಿ ಒಂದು ಸುಮಾರು 140 ಜನ ಇವತ್ತು ಪಥಸಂಚಲನ ಭಾಗಿಯಾಗಿ ಒಂದು ನಮ್ಮ ಗೌರಿಬಿದನೂರು ಟೌನಲ್ಲಿ, ಗೌರಿಬಿದನೂರು ಟೌನ್ ಭಾಳ ಪೀಸ್ಫುಲ್ ಆಗಿರ್ತಕ್ಕಂಥ ಏರಿಯಾ, ಅದು ಕೂಡ ಒಂದು ಮುನ್ನೆಚ್ಚರಿಕೆ ಪಥಸಂಚಲನ ನಾವು ಮಾಡ್ತೀವಿ. ಈ ನಾಗಾಲ್ಯಾಂಡಿಂದ ಬಂದಿರೋದು ಯಾವ್ದು ಸರ್? ಪ್ಯಾರಾಮಿಲಿಟರಿನ ಎಷ್ಟು ಬಂದಿದೆ ಸರ್? ಅವರು ಒಂದು 100 ಜನ ಬಂದಿರುವಾಗ. ಹಾಂ, ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಮತಗಟ್ಟೆಗಳಿಗೆ ಹೆಚ್ಚಿನ ಭದ್ರತೆಗೆ ಎಲ್ಲ ನಿಯೋಜನೆಗೆ ಎಲ್ಲ ಸಿದ್ಧಪಡಿಸ್ಕೊಂಡಿದ್ದೀವಿ. ಥ್ಯಾಂಕ್ ಯು ಸರ್.